ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಫುಲ್ಲು ಕೆಂಪಲ್ಲಿ ಓಪನ್ ಆಯಿತು. 23,000 ಇವಾಗ ಪೀಸ್ ಆಗಿ ಹೋಗಿದೆ. ಬಜೆಟ್ ಮುಂಚೆ ಒಂದು ಕುಸಿತ ಕಾಣಿಸ್ಬೋದಾ ಅಂತ ಮಾತಾಡ್ಕೊಂಡಿದ್ವಿ ನಾವು. ಶುಕ್ರವಾರ ದಿನ ಬಂದಿದೆ ಬಜೆಟ್. ಹಂಗಂತ ವಾಪಸ್ ಬಜೆಟಲ್ಲಿ ರಿಕವರಿ ಆಗುತ್ತಾ ಗೊತ್ತಿಲ್ಲ, ಏನು ಮಾಡ್ತಾರೆ ಏನು ಕತೆ ಅಂತ. ಬಟ್ ಮಾರ್ಕೆಟ್ ಅಂತೂ ತುಂಬ ವೀಕ್ ಆಗಿದೆ. 23,000 ಏನು ಲೆವೆಲ್ ಬ್ರೇಕ್ ಆಗಬೇಕಾಗಿತ್ತು ಅದು ಬ್ರೇಕ್ ಆಯಿತು. 23,000 ಬ್ರೇಕ್ ಆದರೆ 22,800 ಅಂತ ಮಾತಾಡಿದ್ವಿ, ಅದನ್ನೂ ಕೂಡ ಇವತ್ತು ಟೆಸ್ಟ್ ಆಗಿ ಹೋಗಿದೆ. ನಾಳೆ ಹಾಗಾದರೆ ಸೆನ್ಸೆಕ್ಸು ಬ್ಯಾಂಕ್ ಎಕ್ಸ್ದು ಎಲ್ಲ ಎಕ್ಸ್ಪೈರಿಗಳು ಏನು ಕತೆ ಹಾಗಾದರೆ. ಇದ್ರ ಮಧ್ಯದಲ್ಲಿ ಇವಾಗ ಚೈನಾ ಕಡೆಯಿಂದನೂ ನ್ಯೂಸ್ ಬರ್ತಾ ಇದೆ ನೋಡಿ, ಹೊಸ AI ಮಾಡೆಲ್ನ ತಂದಿದ್ದಾರೆ. ಅದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅಂದರೆ ಏನೋ ಒಂದು ಇವಾಗಿನ ಜೆನ್ AI ಮತ್ತೊಂದು ಹಾಕ್ತಿದ್ರು, ಅದಕ್ಕಿಂತ ಡೀಪ್ ಸೀಕ್ ಅಂತ ತುಂಬ ಕಮ್ಮಿ ನಿಮಗೆ ಕಾಸ್ಟು ಇವ್ರದ್ದು ಓಪನ್ ಸೋರ್ಸ್ ಅಂತ ಇದ್ರೂ ನಿಮಗೆ ಆ್ಯಕ್ಚುಲ್ ಮಾಡೆಲ್ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಬೇಕಾಗಿತ್ತು. ಅದೆಲ್ಲದರಿಂದ ಒಂದು ಬ್ಲ್ಯಾಕ್ ಸ್ವಾನ್ ಇವೆಂಟ್ಗೆ ಟರ್ನ್ ಆಗೋಗುತ್ತಾ ಟೆಕ್ ಸ್ಟಾಕ್ಸ್ಗಳಿಗೆ ಅಂತೆಲ್ಲ ವಿಶ್ಲೇಷಣೆ ಆಗ್ತಾಯಿದೆ. ಇವತ್ತು ಓಪನ್ ಆಗಲಿ US ಮಾರ್ಕೆಟ್ ಏನು ಕಾದಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವತ್ತು ಟಾಪ್ ಲೂಸರ್ ಅಂದರೆ ಟ್ರೆಂಟ್ ಅಂತ ಕಾಣುತ್ತೆ. ಯಾವುದು ನಿಫ್ಟಿ 50ನಲ್ಲಿ ಸುಮಾರು ಮೇಲೋಗಿದೆ ಬೀಳುತ್ತೆ ಅಂತ ಹಿಂದೆಯಿಂದ ಮಾತಾಡ್ತಾ ಇದ್ವಿ. 12% ಕರೆಕ್ಷನ್ ಆಗಿದೆ ಟ್ರೆಂಟು. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಯಾವುದರಲ್ಲಿ? ನಿಫ್ಟಿ 50ನಲ್ಲಿ. ಟಾಪ್ ಗೇನರ್ ಕ್ರೈಸಿಸ್ ಆದಾಗ ಕಾಪಾಡೋದು, ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಮೂವ್ ಮಾಡೋದು, ಎಲ್ಲದಕ್ಕೂ ಒಂದೇ ಉತ್ತರ FMCG ಸೆಕ್ಟರ್. FMCG ನಮ್ಮ ಫೇವ್ರೇಟ್ ಸೆಕ್ಟರ್ ಆಗಿರಬೇಕು ಇವಾಗ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ 23,000 ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಮಾಡಿದ್ದೀವಿ. ಆ ಕಾರಣದಿಂದಾಗಿ ಸೇಫೆಸ್ಟ್ ಬೆಟ್ ಅಂದರೆ ಇವಾಗ ಖಂಡಿತವಾಗ್ಲೂ ಅದು FMCG ಆಗಿದೆ. ಒಳ್ಳೆ ವ್ಯಾಲ್ಯೂಷನ್ ಕೂಡ ಸಿಗ್ತಾ ಇದೆ. ದಯವಿಟ್ಟು FMCG ನಿಮ್ಮ ಕೋರ್ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಅಂದರೆ ಬಿಲ್ಡ್ ಮಾಡ್ಕೊಳಕ್ಕೆ ನೋಡಿ. ಅದನ್ನು ಬಿಟ್ಟು ನೆಕ್ಸ್ಟ್ ಸೇಫ್ ಸೆಕ್ಟರ್ ಅಂತಂದರೆ ಅದು ಫಾರ್ಮಾ ಸೆಕ್ಟ್ರು. ಇವತ್ತು ಡಾಕ್ಟರ್ ರೆಡ್ಡಿ ಸಿಪ್ಲಾದಲ್ಲಿ ಅದರಲ್ಲೂ ಕೂಡ ಇವತ್ತು ದೊಡ್ಡದಾಗಿ ಫಾಲ್ ಬಂದಿದೆ. ಬಟ್ FMCG ನಂತರದಲ್ಲಿ ಯಾವುದಾದ್ರೂ ಒಂದು ಸೇಫ್ ಸೆಕ್ಟರ್ ಇರುತ್ತೆ. ಎಲ್ಲ ಮಾರ್ಕೆಟಲ್ಲಿ ಬರೋದೆಲ್ಲ ಬೀಳ್ತಾ ಇದೆ ಅಂತಂದಾಗ ಅಂದರೆ ಅದು ನಮ್ಮ ಫಾರ್ಮಾ ಸೆಕ್ಟರ್ ಆಗಿರುತ್ತೆ. ಅದೆರಡರ ಜೊತೆಗೆ ಬಜೆಟಲ್ಲಿ ಒಂದಿಷ್ಟು ಯಾವ ಸೆಕ್ಟರ್ಗಳಲ್ಲಿ ಪುಷ್ ಬರ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಬರುತ್ತೆ. ಅದು ಭಾನುವಾರ ಅಪ್ಲೋಡ್ ಆಗಿತ್ತು. ಬಜೆಟ್ 2025 ಮುಂಚೆ ಯಾವ ಒಂದು ಸೆಕ್ಟರ್ಗೆ ಲಾಭ ಸಿಗ್ಬೋದು ಅಂತ ಒಂದು ವಿಶ್ಲೇಷಣೆ ಮಾಡಿದ್ವಿ. ಅದರಲ್ಲಿ ಮೇನಾಗಿ ಕೋರಾಗಿ ಮಾತಾಡಿದಂಥದ್ದು ಡಿಫೆನ್ಸ್ ಸೆಕ್ಟರ್. ಹಾಗಾಗಿ ನಂದು ಇವಾಗ FMCG, ಫಾರ್ಮಾ, ಡಿಫೆನ್ಸು ಕೋರ್ ಪೋರ್ಟ್ಫೋಲಿಯೋ ಆ ಥೀಮಲ್ಲಿ ಬಿಲ್ಡ್ ಮಾಡೋಕ್ಕೆ ರೀಶಫಲಿಂಗು, ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗು ಮಾಡ್ಕೋಬೇಕು. ಈ ಥರ ಮಾಡ್ಕೋಬಾರ್ದು. ಹಾಗೆ ಉಳ್ಕೋಬೇಕಂದ್ರೆ ಉಳ್ಕೋಬೋದು. ಬಟ್ ನಿಮ್ಮ MTM ಪ್ರಾಫಿಟ್ಟು ಮೈನಸಲ್ಲಿ ತೋರಿಸ್ತಾ ಇರುತ್ತೆ. ಆ ಮೈನಸಲ್ಲಿ ತೋರಿಸಿದ್ರು ಪರವಾಗಿಲ್ಲ, ನಾನು ಆರಾಮಾಗಿರ್ತೀನಿ ಅಂದರೆ ನೀವು ಆ ಥರ ಮಾಡ್ಬೋದು. ಇಲ್ಲ ನಾನು ರೀಶಫಲಿಂಗ್ ಮಾಡ್ತೀನಿ, ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಮಾಡ್ತೀನಿ ಅಂತಂದರೆ ಖಂಡಿತ ಒಳ್ಳೆ ಟೈಮು. ಡಿಸೆಂಬರಲ್ಲೂ ಮಾತಾಡಿದ್ವಿ ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಬಗ್ಗೆ. ಅದು ಮಾಡ್ತಾನೆ ಇರ್ತಾರೆ, FIಗಳು ಕೂಡ ಮಾಡ್ತಾನೆ ಇರ್ತಾರೆ. ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. FIDAಗಳ ಮಾಹಿತಿನ ಸರಿಯಾಗಿ ನೋಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಎವ್ರಿ 15 ಡೇಸ್ ಡೇಟಾ ಬರುತ್ತಲ್ವ, FIಗಳು ಯಾವ ಸೆಕ್ಟರಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ, ಏನು ಕತೆ. ಆಟೋಯಿಂದ ಹೊರಗಡೆ ಹೋಗ್ತಾ ಇದ್ರು, ಆಯಿಲ್ ಗ್ಯಾಸಿಂದ ಹೊರಗಡೆ ಹೋಗ್ತಾ ಇದ್ರು, ಅದನ್ನೆಲ್ಲ ಮಾತಾಡಿದ್ವಿ. ಈಗ ಜನವರಿ 15 ಬಂದಿರುತ್ತೆ. ಈಗ ಜನವರಿ 31 ಡೇಟಾ ಬಜೆಟ್ ಆಗಲಿ, ಫೆಬ್ರವರಿ 1ನೇ ತಾರೀಕು ಆದಮೇಲೆ ಬೇಕಾದ್ರೆ ಅದಕ್ಕೊಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. FIಗಳು ಈಗ 65,000 ಕೋಟಿಯನ್ನು ಮಾರಿದ್ದಾರೆ ಆಲ್ರೆಡಿ ಈ ವರ್ಷದಲ್ಲೇ. ಬರೀ ಒಂದು 27 ದಿನದಲ್ಲೇ 65,000 ಕೋಟಿ ಮಾರಿಬಿಟ್ಟಿದ್ದಾರೆ. ಸೊ ಯಾವುದರಿಂದ ತಗಡು ಆ ಕಡೆ ಹೋಗ್ತಾ ಇದ್ದಾರೆ, ಹೊರಗಡೆ ಆಗ್ತಾ ಇದ್ದಾರೆ ಅನ್ನೋದನ್ನ ಅದರಲ್ಲಿ ನಾವು ಒಂದು ಅನಲೈಸ್ ಮಾಡ್ಬೋದು, ಯಾವ ಸೆಕ್ಟರಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಝೊಮ್ಯಾಟೊ 17% ಕರೆಕ್ಷನ್. ಝೊಮ್ಯಾಟೊದಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಒಂದು ಬುಲ್ ರನ್ ಆಗ್ತಿದೆ ಅಂತಂದಾಗ ಈ ಸ್ಟಾಕು ಚೆನ್ನಾಗಾಗುತ್ತಂತೆ ಅಂತ ಒಂದು ಯಾರಾದರೂ ಒಬ್ಬರು ಹೇಳಿದ್ರೆ ಸಾಕು, ಬರೋರೆಲ್ಲ ಅದನ್ನೇ ತೊಗೊತಾ ಇರ್ತಾರೆ. ವ್ಯಾಲ್ಯೂಷನ್ ಹೆಂಗಾರು ಇರಲಿ, IPOನೂ ಅಷ್ಟೇ, ಲಿಸ್ಟೆಡ್ ಆಗಿರೋ ಕಂಪ್ನಿಗಳಲ್ಲೂ ಅಷ್ಟೇ ತುಂಬ ವೇಗವಾಗಿ ಮೇಲ್ಗಡೆ ಹೋಗುತ್ತೆ. ಆದರೆ ಬೀಳುತ್ತೆ ಅಂತ ಬಂದಾಗ ಅದು ಇವರು ಯಾರು ವಾರನ್ ಬಫೆಟ್ ಅವರು ತುಂಬ ಕಠೋರವಾಗಿ ಹೇಳ್ತಾರೆ ಅದನ್ನ. ಅಲ್ಲಿ ಏನು ಪ್ರವಾಹ ಎಲ್ಲ ಆಗದೋದ್ಮೇಲೆ ನಿಂತಾಗ ನೀವು ಒಳಗಡೆ ನೀವು ಬಟ್ಟೆ ಹಾಕಿದ್ರೋ ಇಲ್ವೋ ಏನೋ ಗೊತ್ತಾಗಲ್ಲ, ನೀರೆಲ್ಲ ಹೋದ್ಮೇಲೆ ಎಲ್ಲರೂ ಬೆತ್ತಲಾಗ್ಬಿಡ್ತೀವಿ ಅಂತ ಒಂದು ಮಾತು ಹೇಳ್ತಾರೆ ಅವರು. ಹಾಗೆ ಬೀಳ್ತಿದೆ, ಏನಾದ್ರು ಒಂದು ದೊಡ್ಡ ಕ್ರೈಸಿಸ್ ಆಗ್ತಿದೆ ಅಂತಂದಾಗ ಯಾವುದು ತುಂಬ ಒಂದು ವ್ಯಾಲ್ಯೂಯೇಷನ್ನ ಗಾಳಿ ಜಾಸ್ತಿ ಹೋಗಿರುತ್ತಲ್ಲ ಅದೇ ಫಸ್ಟ್ ಡಮ್ ಅನ್ನೋಂಥದ್ದು. ಹಾಗಾಗಿ ತುಂಬ ಹುಷಾರಾಗಿರಬೇಕು ಯಾವ ವ್ಯಾಲ್ಯೂಯೇಷನಲ್ಲಿ ಏನು ತೊಗೊತಾ ಇದ್ದೀವಿ ಅಂತ. HAL ಅಲ್ಲಿ ಕೂಡ ಈ ವೀಕಲ್ಲಿ 11%, ಝೊಮ್ಯಾಟೊದಲ್ಲಿ ಈ ವೀಕು 17%. ಇದು ವೀಕ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಡೈಲಿ ಅಂತ ನೀವು ನೋಡ್ತಾ ಬರೋದಾದ್ರೆ ಇವತ್ತು ನೋಡಿ 4% ಬಿದ್ದಿದೆ. ಇದರಲ್ಲೆಲ್ಲ ಮೈಂಟ್ರಿ 5%, IT ಸ್ಟಾಕ್ಸು ಜೋರಾಗಿ ಬಿದ್ದಿದೆ. IRCTCನೂ ಕೂಡ 5%. ಯಾವ ಸೆಕ್ಟರ್ ತೊಗೊಂಡ್ರೆ ಏನು ತೊಗೊಂಡ್ರು ತುಂಬ ದೊಡ್ಡದಾದಂಥ ಕರೆಕ್ಷನ್ ಆಗಿದೆ. ಹಾಗಾಗಿ ಈಗ ಒಂದು ಸಿಂಪಲ್ ರೂಲ್, ಇವಾಗ ಸ್ಟಾಕ್ಸ್ ಬಗ್ಗೆ ಸುಮಾರು ಜನ ಕೇಳ್ತಿರಲ್ವ, ಸ್ಟಾಕ್ಸ್ ಓವರ್ವ್ಯೂನು ಮಾತಾಡ್ತೀನಿ. ಯಾವುದಾದ್ರೂ ಸಿಂಪಲ್ ಒಂದು ಚೆಕ್ ನೋಡಿ, ಫಂಡಮೆಂಟಲ್ ಚೆಕ್ ಮಾಡೋಕ್ಕೆ ಅದರದ್ದು ROC ನೋಡ್ಬೋದು, ROE ನೋಡ್ಬೋದು, ಪ್ರೈಸ್ ಟು ಬುಕ್ ನೋಡ್ಬೋದು, FIDAಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು, ಬ್ಯಾಲೆನ್ಸ್ ಶೀಟ್ ಹೆಲ್ದಿ ಆಗಿದೆಯಾ ನೋಡ್ಬೋದು. ಅದೇ ರೀತಿಯಾಗಿ ನಮ್ಮ ಫೈನಾನ್ಸ್ ರಿಲೇಟೆಡ್ ಕಂಪ್ನಿಗಳಾದರೆ NPA ಹೆಂಗಿದೆ ಏನು ಅಂತ ನೋಡ್ಬೋದು. ಇದೆಲ್ಲ ಪ್ಯಾರಾಮೀಟರ್ಸ್ ಒಂದು ಕಡೆ. ಸಿಂಪಲ್ ರೂಲ್ ಏನು ಮಾಡಿ ಗೊತ್ತಾ, ಈಗ ಯಾರಾದರೂ ಹೊಸದಾಗಿ ಬೈ ಮಾಡಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದೆ, ಅದನ್ನ ಏನು ಮಾಡೋದು, ಆ್ಯಾವ್ರೇಜ್ ಮಾಡ್ಕೋಬೇಕಾ, ಮತ್ತೊಂದು ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಸಿಗುತ್ತೆ. ನೀವು ಯಾವುದೇ ಸ್ಟಾಕಿಂದು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಯಾವುದೋ ಒಂದು ಸ್ಟಾಕ್ನ ತೊಗೊಂಡು ಈ ಸ್ಟಾಕಿನ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಥವಾ ಸ್ಕ್ರೀನರ್ಗಳಿದ್ರೆ ಎಲ್ಲಾದರೂ ಹೋಗಿ ನೋಡಿ, ಯಾವುದಾದ್ರೂ ಸ್ಟಾಕಿಂದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಇವಾಗ 50ಕ್ಕಿಂತ ಜಾಸ್ತಿ ಇದೆ ಅಂದರೆ ಅದನ್ನ ಏನು ಮಾಡೋಕ್ಕೆ ಹೋಗ್ಬಿಡಿ. ಇದ್ದರೆ ಆದಷ್ಟು ಸೆಲ್ ಮಾಡ್ಕೊಳ್ಳಿ. ಬೇಕಾದರೆ ಆ್ಯಾವ್ರೇಜ್ ಅಂತೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಸೊ ಮಿನಿಮಮ್ ರಿಕ್ವೈರ್ಮೆಂಟು ಈ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದೀವಿ ಅಂದರೆ 50 ತುಂಬ ಜಾಸ್ತಿ ಆಗೋಯ್ತು ನಾನು ಹೇಳೋದಾದರೆ 30 ಅದಕ್ಕಿಂತ ಕೆಳಗಡೆ ಪ್ರೈಸ್ ಟು ಅರ್ನಿಂಗ್ ಇದೆಯಲ್ಲ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗೇನು ಬರೀ ಅದೊಂದೇ ರೂಲ್ ಇಟ್ಕೊಂಡು ನಾನು ಮಾಡಿ ಅಂತ
ಹೇಳ್ತಾ ಇಲ್ಲ, ಬಟ್ ಆಲ್ರೆಡಿ ಪೋರ್ಟ್ಫೋಲಿಯೋನಲ್ಲಿತ್ತು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು, ಇವಾಗ ಹಿಂಗೆ ಆಗೋಗ್ಬಿಟ್ಟಿದೆ. ಏನು ಮಾಡಲಿ ಅಂದರೆ ಮೊದಲು ಪ್ರೈಸ್ ಟು ಅರ್ನಿಂಗ್ ರೇಷೋನ ಚೆಕ್ ಮಾಡಿ. ಈಗ ತುಂಬ ಇದೆ ಅಂತಂದರೆ ಅದನ್ನು ಅಷ್ಟು ಕಡಿಮೆಗೆ 50ಕ್ಕಿಂತ ಕಡಿಮೆ ಬರೋ ತನಕ ಸೆಲ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನೀವು ನೆನ್ಪಿಟ್ಕೋಬೇಕು. ಯಾಕಂದರೆ ಅಷ್ಟು ಜೋರಾಗಿ FI ಸೆಲ್ಲಿಂಗ್ಗಳು ಆಗ್ತಾ ಇದೆ. ಹೆದರ್ಸಕ್ಕೆ ಹೇಳ್ತಾ ಇಲ್ಲ, ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ಎಲ್ಲಿ ಆಪರ್ಚುನಿಟಿ ಇದೆಯೋ ಅಲ್ಲಿಗೆ ದುಡ್ಡನ್ನು ಶಿಫ್ಟ್ ಮಾಡಬೇಕು. ಇಲ್ಲ ಅಂತಂದರೆ ನೆಗೆಟಿವ್ ಕಾಣಿಸ್ತಾನೆ ಇರುತ್ತೆ. ಲಾಸ್ ಇದೆ, ಹೆಂಗೆ ಬುಕ್ ಮಾಡ್ಕೊಳೋದು ಅಂತಂದರೆ ನೋಡಿ, ತುಂಬ ಮೇಲ್ಗಡೆ ತೊಗೊಂಡಿದ್ರಿ ಅಂದರೆ ಇದು ತುಂಬ ಲಾಸ್ ಇದ್ದೇ ಇರುತ್ತೆ. ಬಟ್ ಒಳ್ಳೆ ಲೆವೆಲಲ್ಲಿ ತೊಗೊಂಡಿದ್ದೆ, ಇನ್ನೂ ಒಂದು ಬ್ರೇಕ್ ಇವನ್ ಲೆವೆಲ್ ಇದೆ, ಅಥವಾ ಒಂದು ಸ್ಲೈಟ್ ಒಂದು 10-15% ಪ್ರಾಫಿಟ್ ತೋರಿಸ್ತಾ ಇದೆ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಇದ್ದೇ ಇದೆ. 1.25 ಲಕ್ಷ ತನಕ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಬುಕ್ ಮಾಡಿದ್ರೆ ಯಾವುದೇ ರೀತಿಯಿಂದ ಟ್ಯಾಕ್ಸ್ ಬೀಳೋದಿಲ್ಲ. ನೀವೇನಾದ್ರು ಶಾರ್ಟ್ ಟರ್ಮಲ್ಲಿ 1 ವರ್ಷನೂ ಆಗಿಲ್ಲ ತೊಗೊಂಡು ಅದರೊಳಗಡೆ ಸೇಲ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ನಿಮಗೆ 20% ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಪ್ಲಾನ್ ಮಾಡ್ತಾ ಹೋಗಬೇಕು. ಟೊರೆಂಟ್ ಫಾರ್ಮಾ 2.75% ಬಂದಿದೆ, ಅಪ್ ಮೂಮೆಂಟು. ಅದೇ ಇವತ್ತಿನ ಟಾಪ್ ಗೇನರು ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡಿದ್ರೆ. ಸರಿ, ಹೇಗಿತ್ತು ಮಾರ್ಕೆಟ್ ಅಂತ ನೋಡ್ಕೊಂಬರೋದಾದ್ರೆ, ಓಪನಿಂಗ್ 23,000ಕ್ಕಿಂತ ಕೆಳಗಡೆ ಸ್ಟ್ರೈಟ್ ಅವೇ ನಮಗೆ ಗೊತ್ತಾಗ್ತಾ ಹೋಯಿತು, ಅಲ್ಲೇ ಇವತ್ತು ಓಕೆ ಕೆಳಗಡೆ ಆಗಿದೆ ಅಂತ. ಆದರೆ ಒಂದು ಗ್ಯಾಪ್ ಡೌನ್ ಮಾಡ್ಕೊಂಡು ಓಪನಿಂಗ್ ಆಯಿತು ನೋಡಿ. 23,000ದಲ್ಲಿ ಓಪನಿಂಗ್ ಎಲ್ಲಾಗಿರುತ್ತೆ, ಯಾವ ರೀತಿ ಓದೋದು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಇದೆ. ಇಲ್ಲಿ ಓಪನ್ ಆಗಿದೆ 22,939, ಅಂದರೆ ಶಾರ್ಪಾಗಿ ಒಂದು 100-150 ಪಾಯಿಂಟ್ಸು ಕೆಳಗಡೆ ಓಪನ್ ಆಗಿದೆ. ಬಟ್ ಏನೇ ಆದ್ರೂ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಪಿ ತೊಗೊಳಕ್ಕೆ ಇರೋದಿಲ್ಲ ಅಲ್ಲಿ. ನೀವು ಯಾರಾದರೂ ಪಿ ಬೈ ಮಾಡಬೇಕು ಅಂದರೆ ಅಫ್ಕೋರ್ಸ್ ನಿಮಗೆ ಇಲ್ಲೊಂದು ಮಾರ್ಕೆಟ್ ಕ್ಯಾಂಡಲನ್ನು ಕೊಟ್ಟಿದೆ, ಇಮಿಡಿಯೇಟಾಗಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇ ರೀತಿಯಂಥ ಆಪರ್ಚುನಿಟಿ ಎಲ್ಲ ದಿನ ಇರೋದಿಲ್ಲ. ಈ ಸಲ 23,000 ಯಾಕೆ ಇಂಪಾರ್ಟೆಂಟ್ ಆಯಿತು ಅಂದರೆ ನೋಡಿ, 23,000 ಸುಮಾರು ಸಲ ನಾವು ಅಟೆಂಡ್ ಮಾಡಿದ್ದಂಥ ಝೋನು, ಹಿಂದೆ ಬೀಳುತ್ತೋ ಇಲ್ವೋ ಅಂತ ನೋಡ್ತಿದ್ದ ಝೋನು, ಒಂದು ವಾರಕ್ಕಿಂತ ಜಾಸ್ತಿ ಬಸ್ ಸ್ಟ್ಯಾಂಡ್ ಮಾಡಿದ್ದಂಥ ಝೋನು. ಹಾಗಾಗಿ ಇದನ್ನು ಬಿದ್ದಾಗ ನಿಮಗೆ ಓಕೆ ಇದು ಖಂಡಿತವಾಗಿ ನೆಗೆಟಿವ್ ಸೈನೇ ಹೇಳ್ತಾ ಇದೆ, ಇಲ್ಲಿ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅನ್ಲೆಸ್ ಅಂದರೆ ಇಲ್ಲಿಂದ ಒಂದು ರಿಕವರಿ ಕಂಪ್ಲೀಟಾಗಿ ರಿಕವರಿ ಬಂದುಬಿಡುತ್ತೆ ಅಂತ ಸಿಚುವೇಶನ್ ಇರಲಿಲ್ಲ. ಬರೋದಾಗಿದ್ರೆ ಮೊನ್ನೆ ಅವತ್ತೇ ಮಾತಾಡಿದ್ವಿ, ಅವತ್ತು ಬರೋದಾಗಿದ್ರೆ ಬೆಸ್ಟ್ ಕ್ಲೋಸಿಂಗ್ ಅವತ್ತು ಕೊಡಬೇಕಾಗಿತ್ತು ಶುಕ್ರವಾರ, ಕೊಟ್ಟಿಲ್ಲ ಅಂದರೆ ಇದು ವೀಕೆ ಆಗಿದೆ ಅಂತ. ಸೊ 23,000 ಸ್ಟಾಪರ್ಸ್ ಇಟ್ಕೊಂಡು ನೀವು ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಇಲ್ಲಿ ನೋಡಿ ಒಂದು ಓಪನಿಂಗಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕೆಳಗಡೆ ಫಾಲ್ ಬಂತು ನೋಡಿ. ಇಷ್ಟು ಫಾಲ್ ಆಗುತ್ತಲ್ಲ, ಇದನ್ನು ನೋಡಿಕೊಂಡು ಅವಾಗ ಏನು ಮಾಡ್ತಾರೆ, ಕೆಲವರು ಅಗ್ರೆಸಿವ್ ಆಗಿ ಪಿ ಪೊಸಿಷನ್ ತೊಗೊಂಡೋಗ್ತಾರೆ ನೋಡಿ. ಯಾರಿಗಾದ್ರೂ ಲೆಕ್ಕ ಹಾಕ್ಬಿಟ್ಟು ನೋಡಿ, ಯಾವಾಗ ಜಾಸ್ತಿ ಲಾಸ್ ಆಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಥರ ಮಾರ್ಕೆಟಲ್ಲಿ ಫುಲ್ಲು ನ್ಯೂಸ್ ಇದೆ, ಇಲ್ಲಿಂದ ಫುಲ್ ಬಿದ್ದೇ ಹೋಯಿತು ಅಂತ ಒಂದಿರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಈಗೇನೋ ಒಂದು ಇವೆಂಟ್ ಬರ್ತಾ ಇದೆ, ಬಜೆಟ್ ಅಂತ ಬರ್ತಾ ಇದೆ, ಆ ಟೈಮಲ್ಲಿ ಫುಲ್ ಬರೋ ಕ್ಯಾಪಿಟಲ್ ಏನಿದೆಯೋ ಅಷ್ಟನ್ನು ಒಂದು ಸೈಡ್ಗೆ ಹಾಕ್ಬಿಡೋದು. ಹಿಂಗೆ ಆಗ್ಬಿಡುತ್ತೆ, ಫುಲ್ ಪ್ರಳಯನೇ ಆಗೋಗ್ಬಿಡುತ್ತೆ. 22,500 ಕೊಚ್ಕೊಂಡು ಹೋಗುತ್ತೆ ಅಂತೇಳಿ ಒಂದೇ ಕಡೆ ತೊಗೊಳೋದು. ಅಥವಾ ಬಜೆಟಲ್ಲಿ ಸೂಪರ್ ಆಗಿರೋ ಅನೌನ್ಸ್ಮೆಂಟ್ ಕೊಟ್ಬಿಡ್ತಾರೆ, ಎಲ್ಲರದು ಸುಳ್ಳಾಗೋಗುತ್ತೆ, 23,500 ತನಕ ಸೂಪರಾಗಿ ರ್ಯಾಲಿ ಆಗಿಬಿಡುತ್ತೆ ಅಂತ. ಈ ಥರ ಅಗ್ರೆಸಿವ್ ಒನ್ ಸೈಡೆಡ್ ಪೊಸಿಷನ್ ತೊಗೊಳೋದು ಇವೆಂಟ್ ಟೈಮಲ್ಲಿ ಮಾಡ್ತೀವಲ್ಲ, ಆವಾಗಲೇ ತುಂಬ ದೊಡ್ಡ ಕ್ಯಾಪಿಟಲ್ ವೈಪೌಟ್ ಆಗುವಂಥದ್ದು. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಪೇಷೆಂಟಾಗಿ ಚೆಕ್ ಮಾಡಬೇಕು ನೋಡಿ. ಇವಾಗ ಮಾರ್ಕೆಟು ಸುಮಾರು ದಿನದಿಂದ ಒಂದೇ ಬೇಸಲ್ಲಿ ನಿಂತಿತ್ತು, ಇವಾಗ ಬೇಸ್ ಮುಡ್ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ನೀವು ಕೆಳಗಡೆ ಹೋಗ್ತಾನೆ ಇರುತ್ತೆ ಒಂದು ಪ್ರತಿದಿನನೂ. ಹಾಗಂತ ನೀವು ಒಂದೇ ಸಲ ಅಷ್ಟೊಂದು ನೀವು ಮೊಮೆಂಟ್ ಹಾಕ್ಬಿಟ್ಟು ನೀವು ಅಲ್ಲಿ ಲಾಕ್ ಆಗಬೇಕು ಅಂತ ಇಲ್ಲ. ಪ್ರತಿದಿನ ನಿಮಗೆ ಮೊಮೆಂಟ್ ಸಿಗ್ತಾ ಇರುತ್ತೆ, ಆ ಮೊಮೆಂಟಲ್ಲಿ ನೀವು ಕ್ಯಾರಿ ಮಾಡ್ಕೊತ ಹೋಗ್ಬೋದು, ಅಥವಾ ನೀವು ಆ ರೀತಿ ಬಿಲ್ಡ್ ಮಾಡ್ಕೊತ ಹೋಗ್ಬೋದು. ಅನ್ಲೆಸ್ ಇರೋ ಬರೋ ಪೋರ್ಟ್ಫೋಲಿಯೋನ ಒಂದು ಬೆಟ್ಟಿಗೆ ಅಂತ ಹಾಕಕ್ಕೆ ಹೋಗ್ಬಿಡಿ. ಆ ಥರ ಮಾಡಿ ಆಗಿರ್ಬೋದು. ಹಿಂದೆ ಎಲ್ಲ ಸುಮಾರು ಜನ, ಈಗ ರಾಕೇಶ್ ಜುಂಜನ್ವಾಲಾ ಮತ್ತು ಎಲ್ಲರಿಗಿಂತ ನೀವು ನೋಡ್ತಾ ಬರೋದು ಸ್ಟೋರಿ ಆಯಿತು, ಆ ಥರ ಒಂದು ಲೈಫ್ ಟೈಮ್ ರಿಸ್ಕನ್ನು ಬೆಟ್ಟನ್ನು ತೊಗೊಂಡಿರ್ಬೋದು ಅವರು. ಬಟ್ ತೊಗೊಂಡು ಅವ್ರ ಕಡೆ ಫೇವರ್ ಆಗಿರ್ಬೋದು, ಅವರಿಗೆ ಬೇರೆ ಮಾರ್ಕೆಟ್ ಬೇರೆ ಥರದಲ್ಲಿ ಅವ್ರದ್ದು ಒಂದು ಲಿಕ್ವಿಡಿಟಿ ಇರ್ಬೋದು, ಏನೇ ಇರ್ಬೋದು, ಎಲ್ಲರೂ ಆಗೋಕ್ಕಾಗಲ್ಲಲ್ವ. ಇಲ್ಲಾಂದರೆ ಎಲ್ಲರೂ ಯಾವ್ಯಾವ ಫೀಲ್ಡಲ್ಲಿ ಇದ್ದರೂ ಎಲ್ಲರೂ ಅದೇ ಆಗ್ಬಿಡ್ತಾಯಿದ್ರು. ಹಾಗಾಗಿ ನಮ್ಮ ರಿಸ್ಕ್ ಪ್ರೊಫೈಲ್ ಯಾವ ರೀತಿ ಇದೆ, ಸೊ ಇಷ್ಟು ದುಡ್ಡು ನಾನು ಕಳ್ಕೊಂಡ್ರೆ ನಾನು ನಾಳೆ ಮತ್ತೆ ವಾಪಸ್ ಬಂದು ಟ್ರೇಡ್ ಮಾಡೋಕ್ಕಾಗುತ್ತಾ, ಆ ಕ್ವಶನ್ನ ನೀವು ಕೇಳ್ಕೋಬೇಕು. ಇವತ್ತು ನಾನು ಇಷ್ಟು ದುಡ್ಡನ್ನು ನಾನು ರಿಸ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾಳೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ಬೋದು. ಇವತ್ತು ನೀವು ಅನ್ಕೊಂಡ್ರೆ ಹೋಗ್ತಾ ಇರ್ಬೋದು, ನಾಳೆ ನಿಮ್ಮ ಮಾರ್ಕೆಟ್ ನೀವು ಅನ್ಕೊಂಡಂಗೆ ಹೋಗ್ಬೋದು. ಆದರೆ ಅನ್ಕೊಂಡಂಗೆ ಹೋಗ್ತಿರುತ್ತೆ ಮಾರ್ಕೆಟು, ಆದರೆ ಡಿಪ್ಲಾಯ್ ಮಾಡೋಕ್ಕೆ ಕ್ಯಾಪಿಟಲ್ ಇರಬೇಕಲ್ವ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್. ಕ್ಯಾಪಿಟಲ್ ಪ್ರಿಸರ್ವೇಷನ್ ರಿಟೇಲ್ ಇನ್ವೆಸ್ಟರ್ಸಿಗೆ ಮೊದಲ ಆದ್ಯತೆ, ಬೇರೆದೆಲ್ಲದು ಆಮೇಲೆ. ಒನ್ ಟೈಮಲ್ಲಿ ಫಾರ್ಚೂನ್ ಆಗೋದು ಅನ್ನೋದು ಏನು ಆ ಥರದ್ದು ಇಟ್ಕೊಳ್ಳೇಬಾರ್ದು ನಾವು. ಖಂಡಿತ ಇಂಥ ಇವೆಂಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ದೊಡ್ಡ ಕ್ಯಾಂಡಲ್ಗಳು ಮಾಡುತ್ತೆ, ಇಲ್ಲಿ ಏನೋ ಒಂದು ದೊಡ್ಡದಾಗಿ ಒಂದು ನಮಗೆ ರಿಟರ್ನ್ ಅನ್ನೋದು ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ದಯವಿಟ್ಟು ಅದರಿಂದ ಹೋಗೋಕೆ ಹೋಗ್ಬಿಡಿ. ಈಗ 23,000 ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗುತ್ತೆ. ಹಿಂದೆ 23,080 ಈ ಝೋನ್ ಏನಿತ್ತಲ್ಲ, ಇದು ತುಂಬ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಈಗ ಕೆಳಗಡೆ ಬಂದಿದೆ 22,800 ಮಾಡು ಇಲ್ಲವೇ ಮಡಿ ಝೋನು. ಹಿಂದೆ ಕೂಡ ಮಾತಾಡಿದ್ವಿ, ಯಾಕಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಸುಮಾರು ದಿನ ನಿಂತಿತ್ತು. ಅದಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಮಗೆ 22,500 22,421 ನೋಡಿ ಹಿಂದೆ ಹಾಕೊಂಡ್ರಂಥ ಲೆವೆಲ್ಲು ಅಲ್ಲಿದೆ, ಹಿಂದೆ ಸಪೋರ್ಟ್ ಲೆವೆಲ್ಗಳು. ಸೊ ಮಾರ್ಕೆಟು ತುಂಬ ವೀಕ್ ಆಗ್ತಾ ಹೋಗುತ್ತೆ ಬಜೆಟ್ ಅಷ್ಟೊತ್ತಿಗೆ. ಆ ಥರ ಆಯಿತು ಅಂತಂದರೆ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ನಾಳೆ ಎಲ್ಲೇ ಓಪನ್ ಆದ್ರೂ ತಿರ್ಗಾ ಮೇಲ್ಗಡೆ ಎಲ್ಲೇ ಓಪನ್ ಆದರೂ 23,080 ಇದೆಲ್ಲ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಸದ್ಯಕ್ಕೆ 22,800 ಸಪೋರ್ಟ್ ಇದೆ, ಅದನ್ನು ಬಿಟ್ಟು ಬಂತು ಅಂದರೆ 22,500 ನೆಕ್ಸ್ಟ್ ರೌಂಡ್ ಲೆವೆಲ್ಲು, ಅದೇ ನಮ್ಗೆ ಸಪೋರ್ಟ್ ಅಂತ ಕಾಣಿಸ್ತಾ ಇರೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ
ಡೈಲಿ ಕ್ಯಾಂಡಲಲ್ಲಿ ಇವತ್ತು ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಎಲ್ಲಿ ಕೆಳಗಡೆ ಇತ್ತು ಅಲ್ಲಿಂದ ಒಂದು ರಿಕವರಿ ಕೊಟ್ಟಂಗೆ ಅಂತ ಅನಿಸ್ತಿದೆ. ಅಪ್ಪಿ 47,800 ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಮತ್ತೆ ಒಂದು 500-600 ಪಾಯಿಂಟ್ಗಳ ಫಾಲು ಸಿಗ್ತಾ ಹೋಗ್ಬೋದು. ಯಾಕೆಂದರೆ ಈ ಝೋನಲ್ಲೆಲ್ಲ ಸಪೋರ್ಟ್ ಇರುವಂಥ ಝೋನ್ ಇಲ್ಲ ಅಂತಲ್ಲ, ಆದರೆ ಈಗ ಮಾರ್ಕೆಟ್ ಇದು ಯಾವುದಕ್ಕೂ ಲೆಕ್ಕನೇ ಕೊಡೋದಿಲ್ಲ ಅಂದರೆ ಏನು ಮಾಡುತ್ತೆ, ಇದೆಲ್ಲದಕ್ಕೂ ಕೊಚ್ಕೊಂಡು ಹೋಗೋ ಥರ ಒಂದು ಕ್ಯಾಂಡ್ಲು ಮಾಡುತ್ತೆ. ಆ ಥರ ಮಾಡ್ತು ಅಂತಂದರೆ ಇದಿಷ್ಟು ದಿನ ನಿಂತಿತ್ತಲ್ಲ ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಂಡು, ಅದು ಯಾವ್ದು ಇಲ್ಲದೆ 47,300ಕ್ಕಿಂತ ಕೆಳಗಡೆ ಲೆವೆಲ್ ಥರ ಒಂದು ಕ್ಯಾಂಡ್ಲು ಮಾಡುತ್ತೆ. ಈಗ ಅಫ್ಕೋರ್ಸ್ ಇದನ್ನ ಇಷ್ಟು ದಿನ ನಿಂತ್ಬಿಟ್ಟು ಕೆಳಗಡೆ ಬಂದಿರೋದ್ರಿಂದ 48,300 ಅನ್ನೋದು ಇವತ್ತು ಕೂಡ ಅಟೆಂಡ್ ಮಾಡಿದೆ. ಅದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ನೋಡ್ತೋಗೋಣ ಬ್ಯಾಂಕ್ ನಿಫ್ಟಿ ಇನ್ನೂ ಎಲ್ಲಿ ಕೆಳಗಡೆ ಹೋಗುತ್ತೆ ಅಂತ. ವೀಕ್ಲಿ ಕ್ಯಾಂಡ್ಲು ಇನ್ನೂ ಕ್ಲೋಸ್ ಆಗಿಲ್ಲ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೋಡೋದಾದ್ರೆ ವೀಕ್ಲಿ ಕ್ಯಾಂಡ್ಲು ಆಲ್ರೆಡಿ ರೆಡ್ಡಲ್ಲಿ ನಡೀತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ಓಪನ್ ಆಗಿರುವಂಥದ್ದು ನೋಡೋಣ ಈ ವೀಕಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಮತ್ತೆ ಒಂದು ಹೊಸ ಲೋನ ಮಾಡಿದೆ. ವೀಕಾಗಿ ಕಾಣಿಸ್ತಾ ಇರುವಂಥ ಸೆಕ್ಟರ್ ಅಂತಂದರೆ ಅದು ಮಿಡ್ ಕ್ಯಾಪ್ ನಿಫ್ಟಿ. ಇವತ್ತು ಟೋಟಲ್ ಬಿದ್ದಿರೋ ಸ್ಟಾಕ್ಸ್ಗಳು ನೀವು ನೋಡ್ತಾ ಬರೋದಾದ್ರೆ ನೋಡಿ, IT ಸೆಕ್ಟರ್ 3% ಚಿಲ್ಲರೆ ಬಂದಿದೆ. ಆಗಲೇ ನಾನು ಹೇಳಿದೆ ಈ ಡೀಪ್ ಸಿಕ್ಕಿದ್ರಿಂದ ಅಂತ. ಅದೇ ರೀತಿಯಾಗಿ ಮೀಡಿಯಾ ಸೆಕ್ಟರ್ ಮೊದಲೇ ವೀಕ್ ಇತ್ತು, ಅದು 4% ಕರೆಕ್ಷನ್ ಆಗಿದೆ. ಮಿಡ್ ಕ್ಯಾಪ್ 3% ಕರೆಕ್ಷನು, ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ 100 ಇವೇ ಜಾಸ್ತಿ ಕರೆಕ್ಷನ್ ಆಗ್ತಿರೋದು ಕಂಪೇರ್ ಟು ಲಾಸ್ಟ್ ನೋಡಿ. ನಿಫ್ಟಿ 1% ಬಿದ್ದರೆ ಅದ್ರ ಡಬಲ್ ಟ್ರಿಪಲ್ ಬೀಳ್ತಾ ಇರುತ್ತೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಕಂಪನಿಗಳು, ಯಾಕೆಂದರೆ ಅಷ್ಟೊಂದು ರ್ಯಾಲಿ ಆಗಿದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಈ ಸಲ ಎಕ್ಸ್ಪೈರಿ ಎಷ್ಟೊತ್ತಿಗೆ ನೋಡೋಣ, ತಿರ್ಗಾ ಏನಾದರೂ 11,000 ಲೆವೆಲ್ಗೆ ಅಂದರೆ ಇನ್ನೂ 700 ಪಾಯಿಂಟ್ಗಳ ಕರೆಕ್ಷನ್ ಆಗಿಬಿಡುತ್ತಾ ಗೊತ್ತಿಲ್ಲ. ಯಾವತ್ತಿದೆ ಗುರುವಾರ ಇರೋದಂಥದ್ದು, ಅಲ್ಲಿ ಅಷ್ಟೊಂದು ದೊಡ್ಡ ಕರೆಕ್ಷನ್ ಆಗಿದೆ. ಯಾಕಂದರೆ ಬೀಳ್ತಾ ಇರೋದು ನೋಡಿ, ಒಂದೊಂದು ದಿನ ಎಷ್ಟೆಷ್ಟು ಬೀಳ್ತಾ ಇದೆ, 300 ಪಾಯಿಂಟ್ಗಳು ಬೀಳ್ತಾ ಇದೆ. ಹಾಗಾಗಿ ಹುಷಾರಾಗಿ ಇರ್ತಾ ಹೋಗಬೇಕು. ಇಲ್ಲೆಲ್ಲೂ ಸದ್ಯಕ್ಕಂತೂ ಸಪೋರ್ಟ್ ಅನ್ನೋದು ಕಾಣಿಸ್ತಾ ಇಲ್ಲ. ನಾಳೆ ಏನಾದರೂ ಒಂದು ಸಪೋರ್ಟ್ ತೊಗೊಂಡಿಲ್ಲ ಮಾರ್ಕೆಟ್ ಅಂತಂದರೆ ಇದು ಖಂಡಿತವಾಗ್ಲೂ 11,200 ಆ ಕಡೆಗೆ ಬರುವಂಥ ಸಾಧ್ಯತೆ ಇದೆ ಮಿಡ್ ಕ್ಯಾಪು. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಏನಾದ್ರು ನೋಡ್ತಾ ಬರೋದಾದರೂ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಇದು ಟ್ರೆಂಡ್ ಲೈನ್ನ, ಯಾವುದು ಕೋವಿಡಿಂದ ಬಂದಿರೋಂಥ ಟ್ರೆಂಡ್ ಲೈನ್ನ ಬಿಟ್ಟು ಆಚೆ ಬಂದು ಟ್ರೇಡ್ ಆಗ್ತಾ ಇದೆ. ಕ್ಲಿಯರ್ ಆಗಿ ಹೇಳ್ತಾ ಇದೆ ಇದೆಲ್ಲ ವೀಕ್ ಇದೆ ಮಾರ್ಕೆಟು ಅಂತ. ಹಾಗಾಗಿ ದಯವಿಟ್ಟು ಅವಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದೋ ಸ್ಟಾಕ್ಗಳನ್ನು ದೊಡ್ಡ ವ್ಯಾಲ್ಯೂಷನಲ್ಲಿ ಕೊಟ್ಟು ಇವಾಗ ಬೈ ಮಾಡೋಕ್ಕೆ ಹೋಗಬೇಡಿ. ಬಜೆಟ್ ಕೂಡ ಇದೆ. ಅದ್ರ ಮುಂಚೆ ಫೆಡ್ಡಿನ ಬೇರೆ ಒಂದು ಇವೆಂಟ್ ಇದೆ, ಅದು ಮರ್ತು ಬಿಟ್ಟಿದೆ. 28-29 ಫೆಡ್ ಇವೆಂಟ್ ಇದೆ, ಆಮೇಲೆ ಬಜೆಟ್ ಇದೆ, ಆಮೇಲೆ RBI ಇವೆಂಟ್ ಇದೆ, ಡೆಲ್ಲಿ ಎಲೆಕ್ಷನ್ಸ್ ಇದೆ, ಸಾಲು ಎಲೆಕ್ಷನ್ಸ್ಗಳು, ರಿಸಲ್ಟ್ಸ್ಗಳು ಇದೆಲ್ಲ ಬರ್ತಾನೆ ಇರುತ್ತೆ. ಹಾಗಾಗಿ ಫೆಬ್ರವರಿ 10 ತನಕ ಮಾರ್ಕೆಟು ಸೂಪರ್ ವಾಲಟೈಲ್ ಆಗಿರುತ್ತೆ. ಅದಕ್ಕೆ ಇಂಡಿಯಾ ವಿಕ್ಸು ಸಾರಿ ಹೇಳ್ತಾ ಇದೆ. ಇವತ್ತು 18 ದಾಟಿ ಹೋಗಿದೆ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಭಯದ ಇಂಡೆಕ್ಸ್ ಅಂತ ಕರಿತಿದ್ವಿ. ದಯವಿಟ್ಟು ಭಯ ಬೀಳುತ್ತೆ ಅಂತ ಅನ್ಕೋಬೇಡಿ. ಈಗ ಆದರೆ ಸ್ಟಾಕ್ಸ್ ತೊಗೊಳಕ್ಕಿಂತ ಮುಂಚೆ ಮೊದಲು ಏನು ತೊಗೊಂಡ್ರೆ ಏನಂತೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಈಗ ಇರೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಏನು ತೊಗೊಳೋದಾದ್ರೂ ಒಂದು 100 ರೂಪಾಯಿ ಹಾಕೋದಾದ್ರೂ ಇವಾಗ ನೀವು ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಆ ಥರ ಸಿಚುವೇಶನ್ ಬಂದಿದೆ. ಯಾಕೆಂದರೆ ರಿಕವರಿ ಅನ್ನೋದು ಬರೋದು ಲೇಟ್ ಆಗ್ತಾ ಹೋಗುತ್ತೆ. ಆದರೆ ದಯವಿಟ್ಟು ಈ ಕಾರಣಕ್ಕೆ ಇನ್ನೂ ಫಾಲ್ ಸಿಕ್ಬಿಡುತ್ತೆ, ನಾನು SIPಗಳನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ, ಆ ಥರ ಮಾಡಿಬಿಡ್ತೀನಿ, ಆ ಥರ ಹಿಡಿಯೋಕ್ಕೆ ಹೋಗ್ತೀನಿ, ಎಕ್ಸಾಕ್ಟಾಗಿ ಬಾಟಮ್ ಬಂದಾಗಲೇ ತೊಗೊತೀನಿ, ಇದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ನೀವು ಲಂಸಮ್ ಇನ್ವೆಸ್ಟ್ ಮಾಡೋದನ್ನು ಖಂಡಿತ ನೀವು ವೆಯ್ಟ್ ಮಾಡಿ, ಬಜೆಟ್ ನೋಡಿಕೊಂಡು ಯಾವ ಥರ ಆಗ್ತಾ ಇದೆ ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ತೊಂದರೆ ಇಲ್ಲ. ಆದರೆ SIP ಇವತ್ತು ಯಾವುದೋ ಒಂದು SIP ಟ್ರಿಗರ್ ಆಗಬೇಕಾಗಿತ್ತು ಯಾವುದೋ ಲೆವೆಲಿ, ನಿಲ್ಸಕ್ಕೆ ಹೋಗ್ಬಿಡಿ. ಯಾಕೆ ಹೇಳಿ, ಇವಾಗೆಲ್ಲ ಚೀಪಾಗಿ ಸಿಗ್ತಾ ಇರುತ್ತೆ SIPಗಳು. ಈ ಟೈಮಲ್ಲಿ ಆವ್ರೇಜ್ ಆಗಬೇಕು, ಎಷ್ಟು ಆವ್ರೇಜ್ ಆಗುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ SIPಗಳನ್ನು ದಯವಿಟ್ಟು ನಿಲ್ಸಕ್ಕೆ ಹೋಗಬೇಡಿ. ಆದರೆ ಲಂಸಮ್ ಇನ್ವೆಸ್ಟ್ಮೆಂಟ್ನ ನೀವು ನೋಡಿಕೊಂಡು ಸ್ಟಾಕ್ ವ್ಯಾಲ್ಯೂಷನ್ ನೋಡ್ಕೊಂಡು ಮಾಡಿ. ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಮಾಡೋಕ್ಕೆ ಭಯ ಆದರೆ ದಯವಿಟ್ಟು ನಿಮ್ಮ ಯಾವ್ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರಲ್ಲ ಅದರಲ್ಲೇ ನೀವು ಲಂಸಮ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ಇಂಡೆಕ್ಸ್ ಫಂಡ್ಗಳು ಸಿಗುತ್ತೆ, ಅಥವಾ ಬೀಸ್ಗಳು ಸಿಗ್ತಾ ಹೋಗುತ್ತಲ್ವ, ಒಂದು ಗುಚ್ಛವಾಗಿ ಇನ್ವೆಸ್ಟ್ ಮಾಡ್ತಾ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡೋದು ಕಂಪೇರಿಟಿವ್ಲಿ ಸೇಫ್ ಆಗಿರುತ್ತೆ. ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಕಂಪ್ನಿನೇ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಡಾಮಿನೇಟ್ ಆಗ್ತಾ ಇದೆ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯೋಚನೆ ಮಾಡಿ. ಕ್ವಾಲಿಟಿ ಮಿಡ್ ಕ್ಯಾಪ್ಗಳಿದ್ದರೆ ಮಾತ್ರ ಇಟ್ಕೊಳ್ಳಿ. ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪ್ನಿಗಳಿಂದ ಲಾಸಲ್ಲಿದ್ದರೂ ಪರವಾಗಿಲ್ಲ, ನೀವು ಆಚೆ ಬರುವಂಥದ್ದೇ ಬೆಟರ್ ಸಿಚುವೇಷನ್. ಇವಾಗ ಲಾರ್ಜ್ ಕ್ಯಾಪಲ್ಲಿ ದಯವಿಟ್ಟು ಇನ್ವೆಸ್ಟ್ ಮಾಡಿದ್ದವರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ. ಸುಮಾರು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಏನೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದರೆ ಈ ವರ್ಷ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ವರ್ಷ ಆಗುವಂಥ ಸಾಧ್ಯತೆ ಇದೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿದ್ರೆ ಕಾಮಾ ಹೋಲ್ಡಿಂಗ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಇಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ, ಆದರೆ ಸೆಲ್ಲಿಂಗ್ ಬರ್ತಾ ಇರೋದು FIIಗಳಿಂದ ಅಲ್ಲ. ಇಂಟ್ರೆಸ್ಟಿಂಗ್ಲಿ FIIಗಳು ಪಾಸಿಟಿವ್ ಆಗಿದ್ದಾರೆ. ವ್ಯಾಲ್ಯೂಯೇಷನ್ ವೈಸ್ ಕೂಡ ಚೆನ್ನಾಗಿದೆ. ಈ ರಿಟೇಲ್, ಟೆಕ್ಸ್ಟೈಲು, ಕೆಮಿಕಲ್ಲು, ಪಾಲಿಮರು ಇದ್ರ ರಿಲೇಟೆಡ್ ಕಂಪನಿ. ಸೊ ಒಂದು ಹಿಸ್ಟಾರಿಕಲಿ ಒಂದು ಪ್ರೈಸ್ ಆಕ್ಷನ್ ಕೂಡ ಇದು ಯಾವುದು 2,400 ಅನ್ನೋದು. ಈ 2,400ರಿಂದ 2,200 ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ವ್ಯಾಲ್ಯೂಯೇಷನ್ ವೈಸು ಕೂಡ ಚೆನ್ನಾಗಿದೆ ಮತ್ತು FIIಗಳು ಪಾಸಿಟಿವ್ ಆಗಿದ್ದಾರೆ ಸ್ಟಾಕಲ್ಲಿ. ಅದೇ ರೀತಿಯಾಗಿ SBC ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಇದು ಕೂಡ ಗಾರ್ಮೆಂಟ್ ರಿಲೇಟೆಡ್ ಕಂಪನಿ ಬರ್ತಾ ಹೋಗುತ್ತೆ. ಇದರಲ್ಲಿ ಕೆಳಗಡೆ ಬಂದರೆ ಇನ್ನೂ 16 ಲೆವೆಲ್ ತನಕ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಪೆನ್ನಿ ಸ್ಟಾಕು ಪಂಪ್ ಆ್ಯಂಡ್ ಡಂಪು ಕೂಡ ನಡೀಬೋದು. ಬಟ್ ಚಾರ್ಟ್ಸ್ ಕ್ಲೀನ್ ಆಗಿದೆ, ಆದರೆ ದಯವಿಟ್ಟು ಈ ಲೆವೆಲಲ್ಲಿ ಬೈ ಮಾಡೋಕ್ಕೆ ಹೋಗಬೇಡಿ. ಇದಕ್ಕಿಂತ ಕೆಳಗಡೆ 16 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಏಂಜಲ್ ಒನ್ ನೋಡಿ, ಇವಾಗ ಇವತ್ತು ಯಾವುದು CDSLದು ರಿಸಲ್ಟ್ಸ್ ಬಂದಿತ್ತು, ಕರೆಕ್ಟಾ? CDSL ರಿಸಲ್ಟ್ ಬಂದಿದ್ದು ಇವತ್ತೇನಾಗ್ತಾ ಹೋಯಿತು, ಎಲ್ಲ ಒಂದು ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸ್ಟಾಕ್ಸ್ ಯಾವ್ದಿದೆ ಅದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಥರ
ಬ್ರೋಕರ್ಗಳಾಗಿರ್ಬೋದು ಅಥವಾ ಮಾರ್ಕೆಟ್ ಪಾರ್ಟಿಸಿಪೆಂಟ್ BSE ಎಕ್ಸ್ಚೇಂಜ್ಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ನೋಡಿ, ಅಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜ್ ಮತ್ತೊಂದು ಕಮ್ಮಿ ಮಾಡಿದ್ದಕ್ಕೆ CDSL ಅಲ್ಲಿ ರೆವೆನ್ಯೂ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಫಾಲು ಇನ್ನೂ ಕೂಡ ಕಂಟಿನ್ಯೂಷನ್ ಆಗ್ಬೋದು. 2000 ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಏಂಜಲ್ ಒನ್ನಲ್ಲಿ. ಹೇಗೇನು ಹೇಳ್ತಾ ಇದ್ದೀನಿ, ಏಂಜಲ್ ಒನ್ನಲ್ಲೂ ಕೂಡ ಸೆಲ್ ಮಾಡ್ತಾ ಇರೋಂಥದ್ದು FIಗಳು ಅಲ್ಲ, DIಗಳು ಅಲ್ಲ, ಬದಲಿಗೆ ರೀಟೇಲರು ಸೆಲ್ ಮಾಡ್ತಾ ಇರೋಂಥದ್ದು. ರೀಟೇಲ್ ಸೆಲ್ ಮಾಡ್ತಾ ಇರೋದನ್ನ FIಗಳು ತಗೊತಾ ಇದ್ದಾರೆ. ಸೊ 2000 ಬಂದಾಗ ಒಂದು W ಪ್ಯಾಟರ್ನ್ ಮಾಡಿ ಬೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಲಾಂಗ್ ಟರ್ಮಲ್ಲಿ ಏಂಜಲ್ ಒನ್ನ ಪೋರ್ಟ್ಫೋಲಿಯೋ ಇಟ್ಕೊಳಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. 2000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನೀವು ಆವರೇಜ್ ಕೂಡ ಮಾಡ್ಕೊತ ಹೋಗ್ಬೋದು. ಹಿಂದೆ ಯಾರಾದರೂ ಈ ಬ್ರೇಕ್ಔಟಲ್ಲಿ ಬೈ ಮಾಡಿದ್ರಿ ಅಂತಂದರೆ ಡಿಸ್ಕ್ಲೇಮರ್, ನಾನು ಸಬ್ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಟಾಟಾ ಪವರ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಈ ಸೆಕ್ಟರಲ್ಲಿ ಅಂತ ನೋಡೋದಾದ್ರೆ NTPC, ಪವರ್ ಗ್ರಿಡ್, ಅದಾನಿ ಪವರು ಇದು ಬೆಟರ್ ಪ್ಲೇಯರ್ ಅಂತ ಅನ್ಸುತ್ತೆ ನನಗೆ ಕಂಪೇರ್ ಟು ಟಾಟಾ ಪವರು. ಟಾಟಾ ಪವರ್ ಇಂಪಾರ್ಟೆಂಟ್ ಆದ 370 ಲೆವೆಲ್ನ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಬರ್ತಾ ಇದೆ. ಅದು 100-day ಮೂವಿಂಗ್ ಆವರೇಜ್ ಕೂಡ ಆಗಿತ್ತು. ಇದಕ್ಕೆ ನಾನು ಕೆಳಗಡೆ ಬಂದರೆ 300 ಲೆವೆಲ್ಸ್ಗಳ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. 320, 300 ಲೆವೆಲ್ಸು ಸದ್ಯಕ್ಕೆ ನಾಟ್ ರೆಕಮೆಂಡೆಡ್ ಟಾಟಾ ಪವರ್ನಲ್ಲಿ. ಅದೇ ರೀತಿಯಾಗಿ HCL ಟೆಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ಅಫ್ಕೋರ್ಸ್ US ಕಾಂಟ್ರಾಕ್ಟ್ಗಳು ಜಾಸ್ತಿ ಇರುವಂಥ ಒಂದು ಸರ್ವಿಸ್ ಬೇಸ್ಡ್ ಕಂಪನಿ ಅಂದರೆ ಅದು HCL ಟೆಕ್ ಅಂತ ಹೇಳ್ತಾರೆ. ಆದರೆ ವೀಕ್ಲಿ ಕ್ಯಾಂಡಲಲ್ಲಿ ಆಲ್ ಟೈಮ್ ಹೈಯಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ. ಸೊ ಈ ರೀತಿ ಆಗಿರೋದ್ರಿಂದ ಈ 1700 ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 1500, 1400 ಲೆವೆಲ್ಗಳು ಕೂಡ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. IT ಸೆಕ್ಟರ್ ಸ್ಟಾಕ್ಸಲ್ಲಿ ದಯವಿಟ್ಟು ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಲ್ ಟೈಮ್ ಹೈಗಳಲ್ಲಿ ನಡೀತಾ ಇತ್ತು. ಈಗ ಮುಂದೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ ನೋಡೋಣ. ಸ್ವಲ್ಪ ದೂರ ಇದೆ IT ಸ್ಟಾಕ್ಸ್ಗಳಿಂದ ಸದ್ಯಕ್ಕೆ. ಅದೇ ರೀತಿಯಾಗಿ ಸೌತ್ ಇಂಡಿಯಾ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸಣ್ಣ ಬ್ಯಾಂಕು ಇಯರ್ ಆನ್ ಇಯರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. NPA ಏನಿತ್ತು ಅದನ್ನು ಕೂಡ ಕಮ್ಮಿ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ರಿಸಲ್ಟ್ ಬಂದಿತ್ತು, ಅದು ಕೂಡ ಚೆನ್ನಾಗೇ ಬಂದಿದೆ ಕಂಪ್ಯಾರಿಟಿವ್ಲಿ. ಬಟ್ ಇವಾಗ ನೋಡೋದಾದ್ರೆ ಸ್ಟಾಕು 28-30 ಲೆವೆಲ್ಗೆ ಹೋಗುತ್ತೆ. ಅಲ್ಲಿಂದ ಎಲ್ಲ ಕಡೆನೂ ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂದರೆ 22 ಅನ್ನೋದು ಸಪೋರ್ಟ್ ಲೆವೆಲ್ ಇದೆ. 22ರಿಂದ 20 ಈ ಲೆವೆಲ್ಗೆ ಮತ್ತೆ ರೀಟೆಸ್ಟ್ ಆಗ್ಬೋದು. ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟರ್ಗಳು ಅಂಥ ಒಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. 22ರಿಂದ 20 ಲೆವೆಲ್ ಬಂದರೆ ಆಗ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ವಾರಿ ರಿನ್ಯೂವಬಲ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ವಾರಿ ರಿನ್ಯೂವಬಲ್ಸು ದೊಡ್ಡ ರೀತಿಯಾದ ಕರೆಕ್ಷನ್ ಆಗಿದೆ. 1000 ಲೆವೆಲ್ ಇಂಪಾರ್ಟೆಂಟ್ ಅಂತ ಮಾತಾಡ್ತೀವಿ, ಅದನ್ನು ಬಿಟ್ಟು ಕೆಳಗಡೆ ಬಂದಿದೆ. ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ನಾವು ಇಲ್ಲ ಆಪರ್ಚುನಿಟಿ. ಇಲ್ಲಿ ದೊಡ್ಡ ವಾಲ್ಯೂಮ್ ಬಂದಿದೆ. ಇದು ಬೈಯಿಂಗ್ ಬೇಕಾಗಿರ್ಬೋದು, ಸೆಲ್ಲಿಂಗ್ ಬೇಕಾಗಿರ್ಬೋದು ವೀಕ್ಲಿ ಕ್ಯಾಂಡಲಲ್ಲಿ. ಈಗ ಬಜೆಟ್ ಬೇರೆ ಬರೋದಿದೆ. ಸೋಲಾರ್ ರಿಲೇಟೆಡ್ ಏನಾದರೂ ಒಂದು ಅನೌನ್ಸ್ಮೆಂಟ್ ಬಂತು ಅಂದರೆ ನೋಡೋಣ. ಇಲ್ಲ ಅಂದರೆ 800 ಲೆವೆಲು, 800, 750 ಲೆವೆಲ್ ಇದೆಯಲ್ಲ, ಇದು 200 ಮೂವಿಂಗ್ ಆವರೇಜ್ ಲೆವೆಲು ಕೂಡ ಅಲ್ಲಿ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ವಾರಿ ರಿನ್ಯೂವಬಲ್ಸ್. ಇಲ್ಲೇನಾದ್ರು ಟರ್ನ್ ಅರೌಂಡ್ ಬಂತು, 1000 ಮೇಲ್ಗಡೆ ಹೋಯಿತು, ಅವತ್ತು ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ಮಟ್ಟದಿಂದ ಕರೆಕ್ಷನ್ ಆಗಿದೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಸ್ಟಾಕು. ಹೇಗೆ ವ್ಯಾಲ್ಯೂಯೇಷನ್ಗಳನ್ನು ನೋಡ್ಕೊಳ್ಳಿ. ವ್ಯಾಲ್ಯೂಯೇಷನ್ಗಳು ಈಗಲೂ ಕೂಡ ಹೈ ವ್ಯಾಲ್ಯೂಯೇಷನಲ್ಲೇ ಇದೆ ಅಂತ ಅನ್ಸುತ್ತೆ ನನಗೆ. ಅದೇ ರೀತಿಯಾಗಿ ನೆಟ್ ವೆಬ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಸರ್, ಇದು ನೋಡಿದ್ರೆ ಏನಂತ ಅನಿಸ್ತಾ ಇದೆ ನಿಮಗೆ? ಇದು ಒಂದು ಬೀಳ್ತಾ ಇರೋ ಕತ್ತಿ ಥರ ಅನಿಸ್ತಾ ಇಲ್ಲ? ಡಮ 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 ಅಂತ ಹೆಂಗೆ ಬೀಳ್ತಾ ಇದೆ ನೋಡಿ. ಈ ಕೈ ಹಿಡ್ಕೊಳಕ್ಕಾದ್ರೆ ಏನಾಗುತ್ತೆ, ಕೈಯನ್ನು ಬೀಳಿಸ್ಕೊಂಡು ಸೀಳ್ಕೊಂಡು ಹೋಗುತ್ತೆ. ಕ್ಲೀನ್ ಸೆಲ್ಲಿಂಗ್ ಆಗೋದು ಕಾಣಿಸ್ತಾ ಇದೆ. ಬಿಕಾಸ್ ಸಿಕ್ಕಾಪಟ್ಟೆ ಹೈ ವ್ಯಾಲ್ಯೂಷನಲ್ಲಿದೆ. ಇದು ಯಾವ ಲೆವೆಲ್ಗೆ ತಿರ್ಗಾ 1000 ಲೆವೆಲ್ಗೆ ಬಂದರೂ ಕೂಡ ಬೈ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ವ್ಯಾಲ್ಯೂಷನಲ್ಲಿ ಹೈಯಲ್ಲಿ ನಡೀತಾ ಇದೆ. ಅಲ್ಲಿ ತನಕ ಬರೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದೀರಾ ಇನ್ನೂ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಇಲ್ಲಿಂದ ಏನೋ ರಿಕವರ್ ಆಗುತ್ತೆ, ಬೌನ್ಸ್ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಕ್ಸಿಟ್ ಮಾಡಿ. 1000 ಲೆವೆಲ್ಗೆ ಬಂದರೂ ಆಶ್ಚರ್ಯ ಇಲ್ಲ. ನೆಟ್ ವೆಬ್ ಟೆಕ್ ಇಂಡಿಯಾ ಲಿಮಿಟೆಡ್. ಅದೇ ರೀತಿಯಾಗಿ ಗೋಲ್ಡ್ ನೋಡೋದಾದರೆ ಆ್ಯಸ್ ಯೂಶುವಲ್ ಆಲ್ ಟೈಮ್ ಹೈಯಲ್ಲಿ ಆರಾಮಾಗಿ ಗೋಲ್ಡ್ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. 80,000 ಲೆವೆಲಲ್ಲಿ ಕೂತಿದೆ. ಕ್ರೂಡಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಾಕ್ಟ್ಸು ಚೇಂಜ್ ಆಯಿತು. ಈಗ 6300, 6500, 6600 ಇಲ್ಲೆಲ್ಲ ದೊಡ್ಡ ರೀತಿಯಾದ ಇವಾಗ ಪುಟ್ ಸಪೋರ್ಟ್ನ ಬಂದಿದೆ. ಸೊ ಇದು ಇಲ್ಲಿ ಈ ಬೇಸು ಕೂಡ ಇರೋದ್ರಿಂದ ಇಲ್ಲಿ ಸಪೋರ್ಟ್ ತೊಗೊಂಡು ಕ್ರೂಡ್ ಇವತ್ತು ತಿರ್ಗಾ 6500 ಲೆವೆಲ್ನ ಟೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. 6500 ಲೆವೆಲ್ ತನಕ ಮೇಲ್ಗಡೆ ಹೋಗಿ ಅಲ್ಲಿಂದ ವಾಪಸ್ ಸೆಲ್ಲಿಂಗ್ ಬಂದಿದೆ. ಬಟ್ ಇಲ್ಲಿಂದ ರಿಕವರಿ ಬರುವಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ 6400 ಲೆವೆಲ್ನ ಬ್ರೇಕ್ ಆಗುವಂಥದ್ದು ಕಷ್ಟ ಇದೆ. ಕ್ರೂಡು ಮತ್ತೆ ಮೇಲೆ ಹೋಯಿತು ಅಂತಂದರೆ ಮಾರ್ಕೆಟಿಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೇಮ್ ನ್ಯಾಚುರಲ್ ಗ್ಯಾಸಿಂದು ಇದು ಕೂಡ ಫೆಬ್ರವರಿ ಎಕ್ಸ್ಪೈರಿ ಶುರುವಾಗಿದೆ. ಇದು ಪೈಂಟ್ ಬೆಳೆದಿದ್ದಂಥ ಲೆವೆಲ್ ಅಂದರೆ 320 ಲೆವೆಲಲ್ಲಿ ಸಪೋರ್ಟ್ ತೊಗೊಳೋದು ಕಾಣಿಸ್ತಾ ಇದೆ. ನೋಡೋಣ ಇಲ್ಲಿಂದ ಏನಾದರೂ ವಾಪಸ್ ಬೌನ್ಸ್ ಆಗುತ್ತಾ ನ್ಯಾಚುರಲ್ ಗ್ಯಾಸ್ ಅಂತ. USD INR ಆ್ಯಸ್ ಯೂಶುವಲ್ 86 ರೂಪಾಯಲ್ಲೇ ನಡೀತಾ ಇದೆ. ಇವತ್ತು US ಮಾರ್ಕೆಟ್ ತುಂಬ ಚೆನ್ನಾಗಿರುತ್ತೆ. ಓಪನ್ ಆದಮೇಲೆ ಟೆಕ್ ಸ್ಟಾಕ್ಸ್ಗಳು ತುಂಬ ಒಂದು ನೆಗೆಟಿವ್ ಪರ್ಫಾರ್ಮ್ ಮಾಡುತ್ತೆ ಅಂತ ಆಲ್ರೆಡಿ ಪ್ರೀ ಮಾರ್ಕೆಟಲ್ಲಿ ರಿಪೋರ್ಟ್ಗಳು ಬರ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. US ಮಾರ್ಕೆಟಿಂದು ಸುಮಾರು ಇಲ್ಲ ನನ್ನ ಹತ್ರ, ಬಟ್ ನೀವು ನೋಡ್ತಾ ಬರೋದಾದರೆ ಪ್ರೀ ಮಾರ್ಕೆಟ್ ತೋರಿಸ್ತಾ ಹೋಗುತ್ತೆ. ಡೌ ಜೋನ್ಸ್ ಫ್ಯೂಚರ್ಸು ಆಲ್ರೆಡಿ 300-400 ಪಾಯಿಂಟ್ಸು ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ನೋಡೋಣಂತೆ ಏನಾಗ್ತಾ ಹೋಗುತ್ತೆ. IT ಸ್ಟಾಕ್ಸ್ಗಳೆಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ನ ಮಿಷನ್ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ. ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನೋಡಿ ಇರೋ ಬರೋ ದುಡ್ಡನ್ನೆಲ್ಲ ನೀವು ದಯವಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬಾರ್ದು. ಯಾಕೆಂತಂದರೆ ಸ್ಟಾಕ್ ಮಾರ್ಕೆಟ್ ಫಾಲ್ ಜೊತೆಗೆ ಏನು ರಿಸೆಷನ್ ಅಂತ ಮಾತಾಡ್ತಾನೆ ಬರ್ತಾಯಿದ್ರು 2-3 ವರ್ಷದಿಂದ, ಇದುವರೆಗೂ ಆಗಿಲ್ಲ. ಆ ರಿಸೆಷನ್ಗೆ ಅಂತಲೇ ಏನಾದ್ರು ಎಡೆ ಮಾಡಿಕೊಟ್ಬಿಡ್ತು ಅಂತಂದರೆ ಜಾಬ್ ಮೇಲೆ, ಜಾಬ್ ಕ್ರಿಯೇಷನ್ ಮೇಲೆ, ಅದೇ ರೀತಿ ಇರೋ ಜಾಬ್ಗಳ ಮೇಲೂ ಕೂಡ ತುಂಬ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಹಾಗಾಗಿ
ಅಂಥ ಕಷ್ಟ ಸಿಚುವೇಷನಲ್ಲಿ ನಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ಅದಕ್ಕಿಂತ ಮುಂಚೆ ಬೇಸಿಕ್ ನೆಸೆಸಿಟಿ ಸ್ಟೆಪ್ಸು ನಾವು 3 ವರ್ಷದಿಂದ ಮಾತಾಡ್ತಾ ಬಂದಿರುವಂಥ ಮಿಷನ್ಗಳು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡು, ಈ 3ನ್ನ ಬಿಲ್ಡ್ ಮಾಡಿಕೊಂಡು ನಂತರ ನೀವು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಬಗ್ಗೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.